ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಕ್ರಿಸ್ಮಸ್ ಟೈಮ್ನಾಗ ಜಾಸ್ತಿ ಡಿಮ್ಯಾಂಡ್ ಇರೋ ಕೇಕ್ ಇದು ಮತ್ತು ಭಾಳ ಹೆಲ್ದಿಯಾಗಿರ್ತೈತಿ. ಇದ್ರೊಳಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಮತ್ತು ಬೆರೀಸ್ ಅಥವಾ ಸೀಡ್ಸ್ ಈ ಥರ ಎಲ್ಲ ಹಾಕಿ ಮಾಡೋವಂಥ ಒಂದು ಕೇಕ್ ಇದು. ಇದನ್ನು ನಾವು ಮನೆಯೊಳಗೆ ಇನ್ನೂ ಹೆಲ್ದಿಯಾಗಿ ಮಾಡ್ಕೋಬೋದು. ನಾನು ಇವತ್ತು ಈ ಕೇಕ್ ಮಾಡೋಕ್ಕೆ ಸಕ್ಕರೆ ಮೈದಾ ಏನು ಯೂಸ್ ಮಾಡಿಲ್ಲ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ಇಲ್ಲಿ ಕೇಕ್ ಮಾಡೋಕ್ಕೆ ನಾನು ಮೊದಲು 2 ಕಿತ್ತಳೆ ಹಣ್ಣು ತೊಗೊಂಡೇನಿ. ಇದ್ರದ್ದು ಜ್ಯೂಸ್ ತೆಗೆದು ಇಟ್ಕೋತೇನೆ. ಪ್ಲಮ್ ಕೇಕ್ನಾಗ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಈ ಥರ 2 ಕಿತ್ತಳೆ ಹಣ್ಣಿಂದ ನಾನು ಜ್ಯೂಸ್ ತೆಗೆದು ಇಟ್ಕೋತೇನೆ. ಇದರೊಳಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಇದು ಒಂದು ಹೆಲ್ದಿ ಕೇಕ್ ರೆಸಿಪಿ ಅಂತ ಹೇಳ್ಬೋದು. ನಾನು ಒಂದು ಅರ್ಧ ಕಪ್ಪಷ್ಟು ಜ್ಯೂಸ್ ತೆಗೆದಿಟ್ಕೊಂಡೇನೀಗ 2 ಕಿತ್ತಳೆ ಹಣ್ಣಿಗೆ. ಇದನ್ನು ಸ್ವಲ್ಪ ಸೋಸಿ ತಗೋತೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮ್ ಹಾಕ್ಕೊಳಕತ್ತೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಆ ಥರ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಸೀಡ್ಸ್ ಹಾಕ್ಕೊಂಡೇನಿ. ಇದನ್ನು ಒಂದು 3 ರಿಂದ 4 ತಾಸು ನೆನಿಬೇಕದು. ನಾನಿಲ್ಲೇ ಕೇಕ್ ಮೋಲ್ಡ್ ರೆಡಿ ಮಾಡತ್ತೇನೆ. ಅಂದರೆ ನಾನಿವತ್ತು ಒಂದು ಸ್ಟೀಲ್ ಪಾತ್ರೆ ಒಳಗೆ ಕೇಕ್ ಮಾಡಾಕತ್ತೇನೆ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ, ಒಂದು ಬಟರ್ ಪೇಪರ್ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ಗ್ರೀಸ್ ಮಾಡಿ ಇಟ್ಟೇನಿ. ಆಮೇಲೆ ಒಂದು ಸ್ವಲ್ಪ ಪ್ಲಮ್ ಕೇಕ್ನಾಗ ಸ್ವಲ್ಪ ಮಸಾಲೆ ಹಾಕ್ತೈತಿ. ಅದಕ್ಕೆ 1-2 ಏಲಕ್ಕಿ, ಒಂದು ಸ್ವಲ್ಪ ದಾಲ್ಚಿನ್ನಿ, ಒಂದು 4 ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ಬೇಕಂದರೆ ಸ್ವಲ್ಪ ಜಾಜಿಕಾಯಿನೂ ಜಜ್ಜಿ ಹಾಕೋಬೋದು, ಅದರದ್ದು ಪೌಡ್ರ್. ಈ ಥರ ಪುಡಿ ಮಾಡಿ ಇಟ್ಕೊಂಡೇನಿ. ಈಗ 3/4 ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡೇನಿ. ನಾನಿಲ್ಲ ಇವತ್ತು ಇದನ್ನು ಬೆಲ್ಲ ಹಾಕಿ ಮಾಡತ್ತೇನೆ, ಸಕ್ಕರೆ ಯೂಸ್ ಮಾಡಕತ್ತಿಲ್ಲ. ನೀವು ಬೇಕಂದ್ರೆ ಇದು ಅಳತೆ ಒಳಗೆ ಸಕ್ಕರೆನೂ ಹಾಕೋಬೋದು, ಸಕ್ಕರೆ ಪೌಡ್ರ್. ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲದ ಪೌಡ್ರ್ ತೊಗೊಂಡೇನಿ. ಬೆಲ್ಲದ ಪೌಡರ್ ಇಲ್ಪ ಅಂತಂದರೆ ನಾವು ಗಟ್ಟಿ ಬೆಲ್ಲ ಇರ್ತೈತಲ್ಲ ಅದನ್ನ ಜಜ್ಜಿ ಇದೇ ಅಳತೆ ಒಳಗೆ 2-3 ಟೀ ಸ್ಪೂನಷ್ಟು ನೀರು ಹಾಕಿ ಅದನ್ನು ಕರಗಿಸಿ ಹಾಕೋಬೋದು. ಮತ್ತು 1/4 ಕಪ್ಪಷ್ಟು ನಾನಿಲ್ಲೇ ತುಪ್ಪ ಹಾಕ್ಕೊಂಡೇನಿ. ಮತ್ತು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್, 1/4 ಕಪ್ಪಷ್ಟು ಹಾಲು ಹಾಕ್ಕೊಂಡೇನಿ ನಾನು. ಹಾಕಿ ಇದನ್ನು ಚಲೋ ತಂಗೆ ಮೊದಲು ಮಿಕ್ಸ್ ಮಾಡ್ಕೋಬೇಕು. ನಾವು ಪುಡಿ ಬೆಲ್ಲ ಇಲ್ಪ ಅಂತಂದರೆ ಬೆಲ್ಲ ಕರಗಿಸಿನೂ ಹಾಕೋಬೋದು, ಇಲ್ಲ ಸಕ್ಕರೆ ಪುಡಿನೂ ಯೂಸ್ ಮಾಡ್ಬೋದು. ನಾನು ಹೆಲ್ದಿಯಾಗಿರಲಿ ಅಂಥೇಳಿ ಬೆಲ್ಲ ಯೂಸ್ ಮಾಡತ್ತೇನೆ. ಮತ್ತು 1 ಕಪ್ಪಷ್ಟಿಲ್ಲೇ ನಾನು ಗೋಧಿ ಹಿಟ್ಟು ತೊಗೊಂಡೇನಿ, ಮೈದಾ ಬದಲು ಗೋಧಿ ಹಿಟ್ಟು. ಮತ್ತು ನಾನು ಕುಟ್ಟಿಟ್ಕೊಂಡಿರುವಂಥ ಮಸಾಲೆ ಪುಡಿ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿ ಈಗ ಇದನ್ನು ಸಾಣಿಸಿ ತೊಗೋತೇನೆ. ನೋಡಿರಿ, ಈ ಕೇಕನ್ನು ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲ ಹಾಕಿ ಮಾಡಿದ್ರೂ ತಿನ್ನೋ ಮುಂದೆ ಮಾತ್ರ ಟೇಸ್ಟ್ನಾಗ ಏನೂ ಡಿಫ್ರೆನ್ಸ್ ಅನ್ಸಂಗಿಲ್ಲ, ಭಾಳ ರುಚಿಯಾಗಿರ್ತೈತಿ. ಈಗ ಇದನ್ನು ಸಾಣಿಸಿದ ಮೇಲೆ ಚಲೋ ತಂಗಿ ಈ ರೀತಿ ಒಂದೇ ಡೈರೆಕ್ಷನ್ನಾಗ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನಾವು ಕೇಕ್ ಬ್ಯಾಟ್ರ್ ಮಿಕ್ಸ್ ಮಾಡೋ ಮುಂದೆ ಓವರ್ ಮಿಕ್ಸ್ ಮಾಡಬಾರ್ದು ಮತ್ತು ಭಾಳ ಫೋರ್ಸ್ ಆಗಿ ಮಿಕ್ಸ್ ಮಾಡಬಾರ್ದು. ಒಂದೇ ಡೈರೆಕ್ಷನ್ನಾಗ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಮತ್ತಿಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡೇನೆ, ಯಾಕಂದ್ರೆ ಬ್ಯಾಟ್ರ್ ಸ್ವಲ್ಪ ಗಟ್ಟಿ ಐತಿದೆ. ಮೊದಲು 1/4 ಕಪ್ಪಷ್ಟು ಮೊದಲು ಹಾಲು ಯೂಸ್ ಮಾಡೇನಿ. ಈಗ ಒಂದು ಅರ್ಧ ಕಪ್ ತೊಗೊಂಡೇನಿ. ಆದರೂ ಒಂದೇ ಸರಿ ಹಾಕೋಂಗಿಲ್ಲ, ಸ್ವಲ್ಪನ ಹಾಕೋತ ಮಿಕ್ಸ್ ಮಾಡಬೇಕು ಈ ರೀತಿ. ಒಟ್ಟೆ ನಾನು ಟೋಟಲಾಗಿ 3/4 ಕಪ್ಪಷ್ಟು ಹಾಲು ಯೂಸ್ ಮಾಡೇನಿ ಅಂತ ಹೇಳ್ಬೋದು. ಹಾಲು ಹಾಕಿ ಇದನ್ನ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಪೂನ್ ತೊಗೊಂಡೆ ಇದನ್ನು ಚಲೋ ತಂಗಿ ಈ ರೀತಿ ನಿಧಾನಕ್ಕನ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಆದಮೇಲೆ ನಾವು ಒಂದು 3 ತಾಸಾಗಿತ್ತು ನಾನು ನೆನೆಸಿಟ್ಟಿದ್ದೆ ಡ್ರೈ ಫ್ರೂಟ್ಸ್ ಎಲ್ಲ. ಆಮೇಲೆ ನಾನು ನೆನೆಸೋ ಮುಂದೆ ಒಂದು ತುಂಡು ದಾಲ್ಚಿನ್ನಿ ಹಾಕಿದ್ದೆ, ಆ ವಿಡಿಯೋ ಸ್ಕಿಪ್ ಆಗೈತಿ. ಅದನ್ನು ದಾಲ್ಚಿನ್ನಿ ತುಂಡು ತೆಗೆದುಬಿಟ್ಟೆ. ಈಗ ನಾನು ಡ್ರೈ ಫ್ರೂಟ್ಸನ್ನಷ್ಟೇ ತೆಗೆದು ಹಾಕೋತೇನೆ, ಯಾಕಂದರೆ ನಾನು ಜ್ಯೂಸ್ ಒಂದೇ ಸರಿ ಹಾಕ್ಕೊಂಡೆ ಅಂದರೆ ಇದು ಭಾಳ ಬ್ಯಾಟ್ರ್ ತೆಳ್ಳಗಾಗ್ಬಿಡ್ತೈತಿ. ಸ್ವಲ್ಪ ಬ್ಯಾಟ್ರ್ ನಮ್ಗೆ ಗಟ್ಟಿ ಇರಬೇಕಿಲ್ಲ, ಅದಕ್ಕೆ ನಾನು ನೋಡಿಕೊಂಡು ಅದ್ರದ್ದು ಕಿತ್ತಳೆ ಹಣ್ಣಿಂದ ಜ್ಯೂಸನ್ನು ಹಾಕೋತೇನೆ. ಈಗ ಇಷ್ಟು ಡ್ರೈ ಫ್ರೂಟ್ಸ್ನ ತೆಗೆದಿದ್ದು ಫಸ್ಟ್ ಹಾಕೋತೇನೆ. ಆಮೇಲೆ ಸ್ವಲ್ಪ ಜ್ಯೂಸ್ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ಬೇಕಂದ್ರೆ ಹಾಕ್ತೇನೆ. ಇಲ್ಲಿ ಡ್ರೈ ಫ್ರೂಟ್ಸ್ ನಾವು ಏನು ಬೇಕಾದರೂ ಹಾಕ್ಬೋದು. ಬ್ಲ್ಯಾಕ್ ಬೆರೀಸ್, ಬ್ಲೂ ಬೆರೀಸ್,
ಮತ್ತು ವಾಲ್ನಟ್ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಂದ್ರೂ ನಾವು ಹಾಕೋಬೋದು. ನಮ್ಗೆ ಜಾಸ್ತಿ ಇಷ್ಟ ಆಯ್ತಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಹಾಕಿ ಚಲೋದಂಗೆ ಈ ರೀತಿ ಮಿಕ್ಸ್ ಮಾಡ್ಬೇಕು ಇದನ್ನು. ಈ ಕೇಕ್ನಾಗ ಕೇಕ್ ಬ್ಯಾಟರ್ ಬೇರೆ ಕೇಕ್ ಬ್ಯಾಟರ್ ಥರ ಇದು ಸ್ವಲ್ಪ ತೆಳ್ಳಗೆ ಇರೋಂಗಿಲ್ಲ, ಸ್ವಲ್ಪ ಗಟ್ಟಿ ಇರ್ತೈತಿ. ಇಷ್ಟು ಗಟ್ಟಿ ಇರಬೇಕಿದೆ. ಆಮೇಲೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ವಿನೆಗರ್ ಹಾಕ್ಕೊಂಡೇನಿ. ವಿನೆಗರ್ ಹಾಕೋದ್ರಿಂದ ನಾವು ಬೇಕಿಂಗ್ ಸೋಡಾ ಎಲ್ಲ ಹಾಕ್ತೇವಲ್ಲ ಅದು ಆ್ಯಕ್ಟಿವ್ ಆಗ್ತೈತಿ ಅಂಥೇಳಿ ನಮ್ಮದು ಕೇಕ್ ಭಾರಿ ಚಲೋ ಹಂಗೆ ಬೇಕಾಗ್ತೈತಿ ಅನ್ನೋದಕ್ಕೆ ವಿನೆಗರ್ ಹಾಕ್ತೀನಿ. ವಿನೆಗರ್ ಇಲ್ಲ ಅಂತಂದ್ರೆ 1 ಟೀ ಸ್ಪೂನಷ್ಟು ನಾವು ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ವಿನೆಗರ್ ಹಾಕಿದ್ಮೇಲೆ ಇದನ್ನು ಭಾಳ ತನಕ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಈ ರೀತಿ ಸಾವಕಾಶ ಈ ರೀತಿ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಮೋಲ್ಡ್ಗೆ ಇದನ್ನು ಹಾಕಿಬಿಡೋದು. ನಾನಿವತ್ತು ಸ್ಟೀಲ್ ಪಾತ್ರೆ ಒಳಗನೆ ಮಾಡಕತ್ತೇನೆ. ಇದನ್ನು ಹಾಕಿದ್ದಕ್ಕೆ ನಾವು ಮೇಲೆ ಮತ್ತು ಬೇಕಾದಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ನಾನು ಮತ್ತೊಂದು ಸ್ವಲ್ಪ ಗೋಡಂಬಿ, ಬಾದಾಮ ಮತ್ತು ಸ್ವಲ್ಪ ಮಿಕ್ಸ್ ಸೀಡ್ಸ್ನ ಇಟ್ಕೊಂಡಿದ್ದೆ, ಅದನ್ನು ಈಗ ಮೇಲೆ ಹಾಕಕತ್ತೇನೆ. ಆಮೇಲೆ ನಾನಿವತ್ತು ಇದನ್ನು ಕುಕ್ಕರ್ನಾಗ ಬೇಕ್ ಮಾಡಕತ್ತೇನೆ. ಕುಕ್ಕರ್ನ ಒಂದು 10 ನಿಮಿಷ ಮೊದಲು ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ 45 ನಿಮಿಷದಿಂದ 1 ತಾಸು ಟೈಮ್ ಬೇಕಿದ್ದಕ್ಕೆ. ಏಕ್ದಮ್ ಲೋ ಫ್ಲೇಮ್ನಾಗನ ಇದನ್ನು ಬೆಂದಿಸ್ಬೇಕಾಗ್ತೈತಿ. ಮೀಡಿಯಮ್ ಫ್ಲೇಮ್ ಹೈ ಫ್ಲೇಮ್ನಾಗ ಇಟ್ಟು ಬೆಂದಿಸ್ಬಾರ್ದು. ಏಕ್ದಮ್ ಲೋ ಫ್ಲೇಮ್ನಾಗ 45 ನಿಮಿಷದಿಂದ 1 ತಾಸು ಟೈಮ್ ತೊಗೋತೈತಿ. ನಾನಿಲ್ಲೇ 1 ತಾಸು ಆದಮೇಲೆ ತೆಗೆದು ನೋಡಾಕತ್ತೇನೆ. ಕರೆಕ್ಟಾಗಿ ಬೆಂದೈತಿ ಕೇಕಿಗೆ. ನೋಡ್ರಿ, ಟೂತ್ ಪಿಕ್ಕಿಗೆ ಏನೂ ಅಂಟ್ಕೊಂಡಿಲ್ಲ. ಪರ್ಫೆಕ್ಟಾಗಿ ಕೇಕ ರೆಡಿ ಆಗೈತಿ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣಂತ. ಈಗ ನೋಡ್ರಿ, ಪೂರ್ತಿ ತಣ್ಣಗಾಗೈತಿ ಕೇಕ್. ಕಲರೂ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ಬೆಲ್ಲ ಹಾಕಿರೋದ್ರಿಂದ ಈ ರೀತಿ ಕಲರ್ ಬರ್ತೈತಿ. ಈಗ ಇದನ್ನು ಚಾಕುಲೆ ಸ್ವಲ್ಪ ಸೈಡೆಲ್ಲ ಲೂಸ್ ಮಾಡಿಕೊಂಡು ಈಸಿಯಾಗಿ ರಿಮೂವ್ ಆಕೈತಿದೆ. ಈ ರೀತಿ ಈಸಿಯಾಗಿ ನಾವು ಅನ್ಮೋಲ್ಡ್ ಮಾಡ್ಬೋದು. ನಾನಂತೂ ಇವತ್ತು ಸ್ಟೀಲ್ ಪಾತ್ರೆ ಒಳಗೆ ಮಾಡೇನಿದ್ದೀನಿ, ಯಾವುದೇ ಕೇಕ್ ಮೋಲ್ಡನ್ನು ಯೂಸ್ ಮಾಡಿಲ್ಲ ನಾನು. ನೋಡಿರಿ, ಕಲರು ಎಷ್ಟು ಮಸ್ತ್ ಬಂದೈತಿ. ಮಸ್ತ್ ಸ್ಪಾಂಜಿಯಾಗಿ ಈಸಿಯಾಗಿನ ನಾವು ಪ್ಲಮ್ ಕೇಕ್ನ ಮನ್ಯಾಗನ ಮಾಡ್ಕೋಬೋದು ಮತ್ತು ತಿನ್ನಕ್ಕೂ ಅಷ್ಟು ರುಚಿಯಾಗಿರ್ತೈತಿ. ನಾವೊಂದು ಟೀ ಸ್ಪೂನಷ್ಟು ವಿನೆಗರ್ ಹಾಕಿರೋದ್ರಿಂದ ಈ ರೀತಿ ಚಲೋದಂಗೆ ಕೇಕ್ ಬೇಕಾಗ್ತೈತಿ. ನಾನು ಇದಕ್ಕೆ ಮೇಲೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇರಲಿ ಅನ್ನೋದಕ್ಕೆ 1 ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡೇನಿ. ಜೇನುತುಪ್ಪ ಆಪ್ಷನಲ್ಲ, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಹಾಕ್ಕೊಂಡ್ರೆ ಭಾಳ ರುಚಿಯಾಗಿರ್ತೈತಿ. ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಈಗ ಎಷ್ಟು ಪರ್ಫೆಕ್ಟಾಗಿ ಆಗೈತಿ ಕೇಕ್ ಅಂತ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೇವಲ್ಲ, ತಿನ್ನುವಾಗಂತೂ ಭಾಳ ಟೇಸ್ಟಿಯಾಗಿರ್ತೈತಿ. ನಮ್ಗೆ ಇನ್ನೂ ಡ್ರೈ ಫ್ರೂಟ್ ಜಾಸ್ತಿ ಇಷ್ಟಪ್ಪ ಅಂತಂದ್ರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು ನಾವು. ನೋಡಿರಿ, ಎಷ್ಟು ಮಸ್ತ್ ಸ್ಪಾಂಜಿ ಆಗೈತಿ. ಕಲರೂ ಮಸ್ತಾಗಿ ಬಂದೈತಿ. ನಾವು ಸಕ್ಕರೆ ಯೂಸ್ ಮಾಡಿದ್ದೀವಿ ಅಂದರೆ ಈ ಕಲರ್ ಬರೋದಿಲ್ಲ. ಬೆಲ್ಲ ಹಾಕಿದರೆ ಈ ಥರ ಕಲರ್ ಬರ್ತೈತಿ. ಸೊ ಈ ಸಲ ಕ್ರಿಸ್ಮಸ್ಸಿಗೆ ನೀವು ಈ ಪ್ಲಮ್ ಕೇಕ್ನ ಮನ್ಯಾಗನ ಈಸಿಯಾಗಿ ಮಾಡ್ಕೋಬೋದು. ಸೊ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.